ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದಿನ ವಿಷಯ ಪರಂ ಶಾಂತಿ ಪರಿವರ್ತನೆಯ ರಹಸ್ಯ. ಅನ್ಲಾಕ್ ದಿ ಸೀಕ್ರೆಟ್ ಟು ಟ್ರಾನ್ಸ್ಫಾರ್ಮ್ ಯುವರ್ ಲೈಫ್. ಪರಂ ಶಾಂತಿ. ನೀವು ಮಾತನಾಡುವ ಶಬ್ದಗಳ ಧ್ವನಿಯು ಕೇವಲ ಧ್ವನಿಯಾಗಿರುವುದಿಲ್ಲ, ಅದು ಒಂದು ಶಕ್ತಿಶಾಲಿ ಕಂಪನವಾಗಿದೆ ಎಂಬ ಕಲ್ಪನೆಯನ್ನು ಮಾಡಿಕೊಂಡು ನೋಡಿ. ಈ ಕಂಪನ ಶಕ್ತಿ ನಿಮ್ಮ ಜೀವನದ ಪ್ರತಿಯೊಂದು ತಿರುವಿನಲ್ಲಿ ಶಾಂತಿ, ಸಂತುಲನ ಮತ್ತು ಸಾಮಂಜಸ್ಯ, ಹೊಂದಾಣಿಕೆ ಹಾಗೂ ಆಧ್ಯಾತ್ಮಿಕ ಉನ್ನತಿಯನ್ನು ತರುತ್ತದೆ. ಈ ಚಾನಲ್ನಲ್ಲಿ ತಾವು ಬಹಳಷ್ಟು ಬಾರಿ ಪರಮಶಾಂತಿ ಎಂಬ ಶಬ್ದವನ್ನು ಕೇಳಿರುತ್ತೀರಿ ಹಾಗೂ ಯೋಚನೆ ಸಹ ಮಾಡಿರುತ್ತೀರಿ. ಈ ಶಬ್ದದಲ್ಲಿ ಅದೇನು ಅಡಗಿದೆ ಎನ್ನುವಂತಹ ಯೋಚನೆ ನಿಮ್ಮ ತಲೆಯಲ್ಲಿ ಬಂದಿರುತ್ತದೆ. ಈ ವಿಡಿಯೋದಲ್ಲಿ ನಾವು ಪರಮಶಾಂತಿಯಲ್ಲಿ ಅಡಗಿರುವಂತಹ ವೈಬ್ರೇಷನಲ್ ಪವರನ್ನು ತಿಳಿಯೋಣ. ಹೇಗೆ ಒಂದು ಶಬ್ದ ನಿಮ್ಮ ಮನಸ್ಸು, ನಿಮ್ಮ ಶರೀರ ಹಾಗೂ ನಿಮ್ಮ ಶಕ್ತಿಯನ್ನು ಬದಲಾಯಿಸುತ್ತದೆ ಎಂಬುದನ್ನು ನೋಡೋಣ. ಇದನ್ನು ತಿಳಿದುಕೊಂಡಾಗ ನಿಮ್ಮ ದೈನಂದಿನ ಜೀವನದಲ್ಲಿ ಹಾಗೂ ವ್ಯಾವಹಾರಿಕ ಜೀವನದಲ್ಲಿ, ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಅತ್ಯುನ್ನತ ಸುಧಾರಣೆ ಆಗಬಹುದು. ಬನ್ನಿ ನಾವು ಇದನ್ನು ತಿಳಿದುಕೊಳ್ಳೋಣ. ಧ್ವನಿಯೂ ಸಹ ಒಂದು ಕಂಪನವಾಗಿದೆ. ಅದು ತರಂಗಗಳ ರೂಪದಲ್ಲಿ ಪ್ರವಹಿಸುತ್ತದೆ ಹಾಗೂ ಯಾವುದಕ್ಕೆ ಈ ಕಂಪನಗಳು ಹೋಗಿ ಅಪ್ಪಳಿಸುತ್ತವೆಯೋ ಅದು ಜಡವಸ್ತು ಅಥವಾ ಹಗುರವಾಗಿರುವಂತಹದ್ದೇ ಆಗಿರಲಿ, ಅದರಿಂದ ಹೊರಡುವ ಧ್ವನಿಯು ಒಂದು ವಿಶಿಷ್ಟ ಆವೃತ್ತಿಯಾಗಿದೆ. ಕೆಲವೊಮ್ಮೆ ನಾವು ಕೆಲವು ಶಬ್ದಗಳನ್ನು ಉಚ್ಚಾರಣೆ ಅಥವಾ ಜಪವನ್ನು ಮಾಡಿದಾಗ ಅವುಗಳ ಕಂಪನ ಶಕ್ತಿ ಕೇವಲ ಗಾಳಿಯಲ್ಲಿ ಅಷ್ಟೇ ಅಲ್ಲ, ಅದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಗೂ ನಮ್ಮ ಅಂತರಾಳದಲ್ಲಿಯೂ ಸಹ ಸೇರಿಕೊಳ್ಳುತ್ತದೆ. ನಮ್ಮ ಮನಸ್ಸು, ಶರೀರ ಮತ್ತು ಭಾವನೆಗಳ ಮೇಲೆ ಆಳವಾದ ಪ್ರಭಾವವನ್ನು ಕೂಡ ಹಾಕುತ್ತದೆ. ಉದಾಹರಣೆಗೆ ಪರಮಶಾಂತಿ ಈ ಶಬ್ದ ಎಷ್ಟು ಶಕ್ತಿಶಾಲಿ ಕಂಪನದಿಂದ ಕೂಡಿದೆ ಅಂದರೆ ಇದು ನಮ್ಮನ್ನು ಮತ್ತು ನಮ್ಮ ಸುತ್ತಮುತ್ತಲಿನ ಜಗತ್ತನ್ನು ಪರಿವರ್ತನೆ ಮಾಡುವ ಕ್ಷಮತೆಯನ್ನು ಹೊಂದಿದೆ. ಪ್ರತಿಯೊಂದು ಆತ್ಮನ ಮೂಲ ಸ್ಥಿತಿಯೇ ಪರಮಶಾಂತಿಯಾಗಿದೆ ಮತ್ತು ಪ್ರತಿಯೊಂದು ಆತ್ಮ ತನ್ನ ಅಂತ್ಯದಲ್ಲಿ ಪರಮಶಾಂತಿಯ ಇಚ್ಛೆಯನ್ನು ಹೊಂದುತ್ತದೆ. ಮೊಟ್ಟ ಮೊದಲು ಆತ್ಮದ ಜನ್ಮವಾದಾಗ ಅದು ಪರಮ ಪ್ರಕಾಶದಿಂದ ರಚನೆಯಾಗಿತ್ತು ಮತ್ತು ಅದು ಪರಂಧಾಮದಲ್ಲಿ ಪರಮಶಾಂತಿಯ ಸ್ಥಿತಿಯಲ್ಲಿ ನೆಲೆಸಿತ್ತು. ಇದು ಸರ್ವೋತ್ತಮ ಸ್ಥಿತಿಯಾಗಿದೆ. ಇದು ಪರಮ ಸುಖಕ್ಕಿಂತಲೂ ಮಿಗಿಲಾದಂತಹ ಸ್ಥಿತಿಯಾಗಿದೆ. ಆತ್ಮವು ವಿಷ್ಣುಪುರಿ ಮತ್ತು ಶಿವಪುರಿಯಲ್ಲಿ ಪರಮ ಸುಖದ ಅನುಭವ ಪಡೆಯುತ್ತದೆ, ಏಕೆಂದರೆ ಅಲ್ಲಿ ಶರೀರವು ಪರಮ ತತ್ವದಿಂದ ರಚನೆಯಾಗಿರುತ್ತದೆ. ಆದರೆ ಸ್ವರ್ಗದಲ್ಲಿ ದೇವತೆಗಳಿಗೂ ಸಹ ಪರಮ ಸುಖದ ಅನುಭವ ಆಗುವುದಿಲ್ಲ, ಕಾರಣ ಅವರ ಶರೀರ ಸೂಕ್ಷ್ಮ ತತ್ವದಿಂದ ನಿರ್ಮಾಣವಾಗಿರುತ್ತದೆ. ವೈಕುಂಠ ಮತ್ತು ಶಿವಪುರಿಯ ಆತ್ಮಗಳು ಬಹಳ ಸಮಯದವರೆಗೆ ಪರಮ ಸುಖದಲ್ಲಿರುತ್ತವೆ. ನಂತರ ಈ ಸ್ಥಿತಿಯಲ್ಲಿದ್ದು ಅವುಗಳಿಗೆ ಸಾಕಾದಾಗ ಹಾಗೂ ಇನ್ನಷ್ಟು ಇಚ್ಛೆಗಳನ್ನು ತಳೆದಾಗ ಸತ್ ಚಿತ್ ಆನಂದ ಸ್ಥಿತಿಯಲ್ಲಿ, ಅಂದರೆ ಸತ್ ಅಂದರೆ ಆತ್ಮನ ಸತ್ಯ ಮತ್ತು ಮೂಲ ಸ್ಥಿತಿಯಾಗಿರುತ್ತದೆ, ಚಿತ್ ಎಂದರೆ ಮನಸ್ಸು ಮತ್ತು ಆನಂದದ ಅದ್ಭುತ ಸ್ಥಿತಿಯ ಆನಂದವನ್ನು ಸೂಚಿಸುತ್ತದೆ. ಅಂದರೆ ಇದು ಆತ್ಮನ ಮೂಲ ಆನಂದದ ಸ್ಥಿತಿಯಾಗಿದೆ. ಈಗಾಗಲೇ ನಾವು 14 ಲೋಕಗಳ ಕುರಿತು ವಿಡಿಯೋಗಳನ್ನು ನೀಡಿದ್ದೇವೆ ಹಾಗೂ ಮನುಷ್ಯ ಏಕೆ ಇಂದು ತಮೋ ಪ್ರಧಾನತೆಗೆ ಬಂದಿದ್ದಾನೆ, ಏಕೆ ದುಃಖಕ್ಕೆ ಒಳಗಾಗಿದ್ದಾನೆ ಎಂಬುದನ್ನೆಲ್ಲ ನಾವು ನಮ್ಮ ವಿಡಿಯೋಗಳ ಮುಖಾಂತರ ತಿಳಿಸಿಕೊಡುತ್ತಾ ಬಂದಿದ್ದೇವೆ. ಹೇಗೆ ಮನೆಯಲ್ಲಿ ಒಬ್ಬರ ಮೂಡ್ ಸರಿಯಾಗಿಲ್ಲ ಎಂದರೆ ಇಡೀ ಮನೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಆಗ ಪರಮಶಾಂತಿಯಂತಹ ಸಕಾರಾತ್ಮಕ ಶಬ್ದಗಳನ್ನು ಉಚ್ಚರಿಸುತ್ತಾ ಇದ್ದಷ್ಟು ಇದರ ಪ್ರಭಾವವು ಆತ್ಮದ ಮೂಲ ಸ್ಥಿತಿಯೊಂದಿಗೆ ಪ್ರತಿಧ್ವನಿಸುತ್ತದೆ.
ಇದನ್ನು ನಿರಂತರವಾಗಿ ಉಚ್ಚಾರಣೆ ಮಾಡುವುದರಿಂದ ಸಕಾರಾತ್ಮಕ ಭಾವನೆಗಳು ಹುಟ್ಟಿಕೊಳ್ಳುತ್ತವೆ ಹಾಗೂ ಆತ್ಮನ ಮೂಲ ಸ್ಥಿತಿ ಜಾಗೃತವಾಗುತ್ತಾ ಹೋಗುತ್ತದೆ. ನಮ್ಮ ಶರೀರವು 60%ಗಿಂತಲೂ ಹೆಚ್ಚು ನೀರಿನ ಅಂಶದೊಂದಿಗೆ ರಚನೆಯಾಗಿದೆ ಹಾಗೂ ನಮ್ಮ ವಿಚಾರಗಳ ಕಂಪನ ಶಕ್ತಿ ಈ ನೀರಿನ ಮೇಲೆ ಆಳವಾದ ಪ್ರಭಾವವನ್ನು ಹಾಕುತ್ತದೆ. ಈ ಪ್ರಭಾವವು ಜಲದಿಂದ ಪೃಥ್ವಿ ತತ್ವ, ವಾಯು ತತ್ವ ಮತ್ತು ಅಗ್ನಿ ತತ್ವದಿಂದ ಆಕಾಶ ತತ್ವದವರೆಗೂ ತಲುಪುತ್ತದೆ. ಆಕಾಶ ತತ್ವವು ನಮ್ಮ ಕಾರಣ ಶರೀರ ಮತ್ತು ಆಭಾಮಂಡಲ ಅಂದರೆ ಓರಾದ ಮೇಲೆ ಪ್ರಭಾವ ಬೀರುತ್ತದೆ. ಓರಾ ಪರಮಶಾಂತಿಯ ಪವರ್ಫುಲ್ ವೈಬ್ರೇಷನ್ನಿಂದ ತುಂಬಿಕೊಂಡಾಗ ಅದು ಕೇವಲ ಹೊರಗಿನ ನೆಗೆಟಿವ್ ಶಕ್ತಿಗಳಿಂದ ರಕ್ಷಣೆಯನ್ನು ನೀಡುವುದಲ್ಲದೆ ನಮ್ಮ ಸುತ್ತಲೂ ಸಕಾರಾತ್ಮಕ ಪಾಸಿಟಿವ್ ಶಕ್ತಿಯನ್ನು ಅದು ಹರಡುತ್ತದೆ. ವಾಯುಮಂಡಲದ ಆಕಾಶ ತತ್ವದಲ್ಲಿ ಪ್ರತಿಯೊಂದು ಸಂಕಲ್ಪಗಳು ಮತ್ತು ಕರ್ಮಗಳ ರೆಕಾರ್ಡ್ ಆಗಿರುತ್ತದೆ. ಆಕಾಶ ತತ್ವದಲ್ಲಿರುವ ಪರಮ ಶಾಂತಿಯ ವೈಬ್ರೇಷನನ್ನು ನಮ್ಮ ಓರಾ ಅಬ್ಸಾರ್ಬ್ ಮಾಡಿಕೊಳ್ಳುತ್ತದೆ. ಇದುವೇ ಆತ್ಮ ಮತ್ತು ವಿಶ್ವ ಪರಿವರ್ತನೆಗೆ ಸರಿಯಾದ ಮಾರ್ಗವಾಗಿರುತ್ತದೆ. ಕರ್ಮ ನಿಯಮದ ಅನುಸಾರ ಪ್ರತಿಯೊಂದು ವಿಚಾರವೂ ಸಹ ಒಂದು ಕರ್ಮವಾಗಿದೆ. ನಾವು ಪರಮಶಾಂತಿಯನ್ನು ಸಂಕಲ್ಪ ಮಾಡಿದಾಗ ನಮ್ಮ ಕಾರಣ ಶರೀರದಲ್ಲಿ ಸಕಾರಾತ್ಮಕ ಕಂಪನಗಳು ರೆಕಾರ್ಡ್ ಆಗುತ್ತವೆ ಮತ್ತು ಆಂತರಿಕ ಪರಿವರ್ತನೆಯಾಗುತ್ತದೆ. ಇದು ಕೇವಲ ಆತ್ಮವನ್ನಷ್ಟೇ ಅಲ್ಲ, ಸಂಪೂರ್ಣ ವಾತಾವರಣವನ್ನು ಬದಲಾಯಿಸುತ್ತದೆ. ಶಬ್ದ ಅಥವಾ ವೈಬ್ರೇಷನ್ ಕಂಪನಗಳು ಅದರ ಶಕ್ತಿಯೊಂದಿಗೆ ಪ್ರವಹಿಸುತ್ತದೆ. ಜಪಾನಿನ ವಿಜ್ಞಾನಿ ಇಮೋಟೋರವರು ತಮ್ಮ ಪ್ರಯೋಗದಲ್ಲಿ ನೀರನ್ನು ಸಕಾರಾತ್ಮಕ ಮತ್ತು ನಕಾರಾತ್ಮಕ ಶಬ್ದಗಳ ಬಳಿ ಇಟ್ಟಾಗ ನೀರಿನ ಮೇಲೆ ಪಾಸಿಟಿವ್ ಶಬ್ದಗಳು ಅಂದರೆ ಉದಾಹರಣೆಗೆ ಶಾಂತಿ, ಪ್ರೀತಿಯಂತಹ ಶಬ್ದಗಳನ್ನು ನೀರಿನ ಮೇಲೆ ಹಾಕಿದಾಗ ಆ ನೀರು ಸುಂದರ ಕ್ರಿಸ್ಟಲ್ ಆಗಿ ಪರಿವರ್ತನೆಯಾಗಿತ್ತು. ಇನ್ನು ನೆಗೆಟಿವ್ ಶಬ್ದಗಳಿಂದ ಅಂದರೆ ದ್ವೇಷ, ಕೋಪದಂಥ ಶಬ್ದಗಳಿಂದ ನೀರಿನ ಮೇಲೆ ಪ್ರಯೋಗಿಸಿದಾಗ ನೀರು ಅಸಮತೋಲನ ಪ್ಯಾಟ್ರನ್ನಲ್ಲಿದ್ದು ಬದಲಾಗುವುದನ್ನು ಅವರು ಕಂಡಿದ್ದರು. ನೀರಿನ ಮೇಲೆ ಶಬ್ದದ ಪರಿಣಾಮ ಇಷ್ಟೊಂದು ವ್ಯತ್ಯಾಸವನ್ನು ಮೂಡಿಸುತ್ತದೆ ಎಂದಾದರೆ ನೀರಿಗಿಂತಲೂ ಸೂಕ್ಷ್ಮವಾದಂತಹ ವಾಯು ಹಾಗೂ ಆಕಾಶ ತತ್ವದ ಮೇಲೆ ಅದೆಷ್ಟು ಪ್ರಭಾವ ಬೀರಬಹುದು ಊಹಿಸಿಕೊಂಡು ನೋಡಿ. ಆದರೆ ಇದಕ್ಕೆ ಯಾವುದೇ ರೀತಿಯ ವೈಜ್ಞಾನಿಕ ಸಾಕ್ಷಿಗಳಿಲ್ಲ ಮತ್ತು ಈ ಕುರಿತು ಯಾವ ರೀತಿಯ ಪ್ರಯೋಗಗಳು ಸಹ ನಡೆದಿಲ್ಲ. ಹೀಗಾಗಿ ಪ್ರತಿಯೊಂದು ಶಬ್ದವು ವಾಯುಮಂಡಲದ ಮೇಲೆ ಪ್ರಭಾವ ಬೀರುತ್ತದೆ ಎಂದು ನಾವು ಜನರಿಗೆ ತಿಳಿಸಲು ಆಗುತ್ತಿಲ್ಲ. ಆದರೆ ನಮ್ಮ ಶಬ್ದಗಳ ಶಕ್ತಿಯು ಬಾಣದಂತೆ. ಒಂದು ಬಾರಿ ಬಿಟ್ಟ ಬಾಣವು ತನ್ನ ಲಕ್ಷ್ಯವನ್ನು ಹೋಗಿ ಸೇರುವಂತೆ ನಮ್ಮ ಶಬ್ದಗಳು ಕೂಡ ಒಂದು ದಿಕ್ಕಿಗೆ ಹೋಗಿ ಪರಿಣಾಮವನ್ನು ಬೀರುತ್ತವೆ. ನಮ್ಮ ಶಬ್ದಗಳು ಸತ್ಯ ಹಾಗೂ ದಯೆಯ ಹಾಗೂ ಪ್ರೀತಿಯಿಂದ ಕೂಡಿದಂತಹ ಶಬ್ದಗಳಾಗಿದ್ದರೆ ಅದು ಮನಸ್ಸನ್ನು ಮುಟ್ಟುತ್ತದೆ ಮತ್ತು ಒಳ್ಳೆಯ ಪರಿಣಾಮವನ್ನು ಬೀರುತ್ತದೆ. ಒಂದು ವೇಳೆ ನಮ್ಮ ಮಾತು, ಶಬ್ದಗಳು ಕೋಪ, ದ್ವೇಷದಿಂದ ಕೂಡಿದ್ದರೆ ಮನಸ್ಸನ್ನು ಘಾಸಿಗೊಳಿಸುತ್ತವೆ. ಇದರಂತೆ ಪರಮಶಾಂತಿಯ ಪ್ರಭಾವವನ್ನು ತಿಳಿದುಕೊಳ್ಳಲು ಯಾವುದೇ ವಿಶೇಷ ಉಪಕರಣ ಅಥವಾ ಸಾಧನದ ಅವಶ್ಯಕತೆ ಇಲ್ಲ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಸುಲಭವಾಗಿದೆ. ಪರಮಶಾಂತಿಯ ಪ್ರಭಾವವನ್ನು ತಿಳಿದುಕೊಳ್ಳಲು ಇದನ್ನು ನಿಮ್ಮ ಆತ್ಮಚೇತನದಲ್ಲಿ ಅನುಭವಕ್ಕೆ ತಂದುಕೊಳ್ಳಿ. ಮನೆಯಲ್ಲಿರುವ ಎಲ್ಲ ಸದಸ್ಯರು ಪರಮಶಾಂತಿಯನ್ನು ಉಚ್ಚಾರಣೆ ಮಾಡುತ್ತಾ ಇದ್ದಾಗ ಮನೆಯು ಮಂದಿರವಾಗುತ್ತದೆ, ಪವಿತ್ರ ಸ್ಥಾನವಾಗುತ್ತದೆ ಹಾಗೂ ಮನೆಗೆ ಬರುವ ವ್ಯಕ್ತಿಗಳಿಗೂ ಸಹ ಈ ವೈಬ್ರೇಷನ್ ಅನುಭವಕ್ಕೆ ಬರುತ್ತದೆ. ಮನೆಯಲ್ಲಿ ಯಾವುದೇ ರೀತಿಯ ಜಗಳಗಳು, ವಿವಾದಗಳು ಬಂದರೂ ತಕ್ಷಣ ಶಾಂತವಾಗುತ್ತದೆ. ಏಕೆಂದರೆ ಈ ಶಬ್ದ, ಇದರ ಸಂಕಲ್ಪ, ಇದರ ಪ್ರಭಾವವನ್ನು ಬೀರುತ್ತದೆ ಹಾಗೂ ಮನಸ್ಸು ಚಂಚಲವಾಗುವುದಿಲ್ಲ. ಮನಸ್ಸಿನಲ್ಲಿ ಯಾವುದೇ ಇಚ್ಛೆಗಳೂ ಸಹ ಏಳುವುದಿಲ್ಲ. ನಕಾರಾತ್ಮಕ ಭಾವನೆಯಾದಂತಹ ಕ್ರೋಧ ಸಹ ಕಡಿಮೆಯಾಗುತ್ತದೆ. ಹೀಗಾಗಿ
ಪರಮ ಶಾಂತಿಯನ್ನು ನೀವು ನಿಮ್ಮ ಅಂತರಾಳದಲ್ಲಿ ಅನುಭವಕ್ಕೆ ತಂದು ನೋಡಿ. ಪರಮಶಾಂತಿ ಕೇವಲ ಒಂದು ಶಬ್ದವಲ್ಲ, ಇದು ಒಂದು ಮಾಧ್ಯಮವಾಗಿದೆ ಮತ್ತು ವಿಶ್ವವನ್ನೇ ಬದಲಿಸುವಂತಹ ಒಂದು ಕ್ಷಮತೆಯ ಶಕ್ತಿ ಈ ಶಬ್ದದಲ್ಲಿದೆ. ಇಂದಿನಿಂದ ಈ ಶಬ್ದವನ್ನು ಹೇಳುತ್ತೀರಿ, ಜಪಿಸುತ್ತೀರಿ. ಒಂದು ಹೊಸ ಪಯಣವನ್ನು ಆರಂಭಿಸಿ. ಪರಮಶಾಂತಿಯನ್ನು ನಿಮ್ಮ ಜೀವನದ ಒಂದು ಭಾಗವನ್ನಾಗಿ ಮಾಡಿಕೊಳ್ಳಿ ಹಾಗೂ ಇದು ಹೇಗೆ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡುತ್ತದೆ ಎಂಬುದನ್ನು ನೋಡಿ. ಇದು ನಿಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಸಕಾರಾತ್ಮಕ ಹಾಗೂ ಸಾಮಂಜಸ್ಯದಂತಹ ಭಾವನೆಯನ್ನು ತರುತ್ತದೆ. ಪರಿವರ್ತನೆ ಎನ್ನುವುದು ಮೊಟ್ಟ ಮೊದಲು ನಮ್ಮ ಮನಸ್ಸಿನಿಂದ ಆರಂಭವಾಗಬೇಕು. ನಮ್ಮ ವಿಚಾರ ಸಂಕಲ್ಪಗಳಲ್ಲಿ ಆರಂಭವಾಗಬೇಕು. ಹೀಗಾಗಿ ಎಲ್ಲರೂ ಪರಮ ಶಾಂತಿಯನ್ನು ನುಡಿಯುತ್ತೀರಿ. ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯುತ್ತೀರಿ. ಪರಮ ಶಾಂತಿ. ಬೇಹದ್ ಕಿ ಪರಮ ಶಾಂತಿ. बेहद की परम शांति सोचो, बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anand@paramshanti.org. Like, share, subscribe. Join today. बेहद की परम शांति सोचो.